ನಮ್ಮ ಎಲ್ಲರ ಸ್ವಾತಂತ್ರ್ಯ ಕಳ್ಕೊಂಡಿದ್ದೀವಿ ರೀ ನಾವು. ಈಗ ನಾವು ಇಲ್ಲಿ ಮಾತಾಡುವಂಥದ್ದು, ಕಾರ್ಯಕ್ರಮ ಮಾಡುವಂಥದ್ದು, ಇವತ್ತು ಜನವನ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ ಎಲ್ಲಿಂದ? ಆ ಸ್ವಾತಂತ್ರ್ಯ ಸಿಕ್ಕಿದ್ದೇನೆ ಅಂತ ಕೇಳಿದ್ರೆ ಅದು RSSನವರು ಮಾಡಿರುವಂಥದ್ದು, ಮತ್ತೊಮ್ಮೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥದ್ದು. ಅದರಲ್ಲಿ 1,000 ಜನ ಸ್ವಯಂ ಸೇವಕರು ಪ್ರಾಣ ಕೊಡಬೇಕಾಗಿ ಬಂಥದ್ದು ಪ್ರಸಂಗ ಬಂತು. ಈಗ ಅವರು ಮತ್ತೆ ನಿಷೇಧ ಹೇಳಲಿಕ್ಕೆ ಹೇಳಿದ್ದಾರೆ. ಭಾರಿ ಒಳ್ಳೆಯದಾಗಿದೆ. ನನಗೆ ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ದು ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ, ಅಲ್ಲಿ ಎಲ್ಲ ಸಂದರ್ಭದಲ್ಲಿ ರಕ್ಷಣೆಗೆ ಹೋದದ್ದು RSSನವರೇ. ನಾನು ಮಾತ್ರ ಹೇಳ್ದಲ್ಲ, ಕಾಂಗ್ರೆಸ್ನವರು ಹೇಳ್ತಾರೆ ಒಳಗಿಂದ ಒಳಗೆ. ಜಯಪ್ರಕಾಶ್ ನಾರಾಯಣ್ ಅಂತ ಇದ್ದರು ನಮ್ಮ ವಿರೋಧಿ ಒಂದು ಹಂತದಲ್ಲಿ ಕಾಂಗ್ರೆಸ್ನಲ್ಲಿದ್ದಾಗ. ಅವರು ಆಮೇಲೆ ಹೇಳಿದರು, ಅವರು ಯಾವುದೇ ಪಾರ್ಟಿಗೆ ಸೇರಲಿಲ್ಲ, ಅವರು ಹೇಳಿದರು RSS ಅಂದರೆ ಏನು ಅಂತ ಕೇಳಿದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವೀಸ್ ಅಂತ. ಎಲ್ಲ ಹಂತದಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ತಯಾರಾಗಿರುವಂಥ ಜನ RSS ಅಂತ. ನೀವು ಅದನ್ನು ನಿಷೇಧ ಮಾಡಲಿಕ್ಕೆ ಹೊರಟಿದ್ದೀರಾ? ಅವರಿಗೆ ನೆನಪಿಲ್ಲ ಖರ್ಗೆಗೆ, ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ. ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಕೇಳಿ ಹೋದಲ್ವ ಅಂತ ಇವರಿಗೆ ಮರೆತೋಗಿದೆ. ಇವರಿಗೆ ಇವತ್ತು ಈ ಸಮಾಜವನ್ನು ರಕ್ಷಣೆ ಮಾಡುವಂಥ ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನು RSS ಮಾಡ್ತಾ ಇರೋದು. ಎಲ್ಲದರ ಮಧ್ಯದಲ್ಲಿ ಸಾಮರಸ್ಯವನ್ನು ಬೆಳೆಸುವಂಥ, ಇವತ್ತು ಜಾತಿಗಳ ಮಧ್ಯದಲ್ಲಿ ಗೊಂದಲಗಳು, ಗಲಾಟೆಗಳು, ಈ ಜಾತಿ ಗಣಿತ ನಡೀತಲ್ಲ, ಅದರ ಉದ್ದೇಶನೇ ಇವತ್ತು ಬಂದಿದ್ರಲ್ಲ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ ಉದ್ದೇಶನೇ ಸಮಾಜವನ್ನು ಒಡಿಬೇಕು ಅಂತ. ಲಿಂಗಾಯತು ನಾವು ಹಿಂದೂ ಅಲ್ಲ ಅಂತ ಹೇಳೋದು, ಲಿಂಗಾಯತು ಮತ್ತು ಇವರು ಬೇರೆ ಬೇರೆ ಅಂತ ಹೇಳೋದು, ಕೆಲವರು ಒಟ್ಟು ಅಂತ ಹೇಳೋದು, ಜೈನರು ನಾವು ಹಿಂದೂ ಅಲ್ಲ ಅಂತ ಹೇಳೋದು, ಎಲ್ಲದರ ಮುಖಾಂತರ ನಮ್ಮ ಸಮಾಜವನ್ನು ಒಡೆಯುವಂಥ ಒಂದು ದೊಡ್ಡ ಪ್ರಯತ್ನ ನೋಡಿ. ಮುಸಲ್ಮಾನರಿಗೆ ಅವರ ಜಾತಿ ಕೇಳಲಿಲ್ಲ. ಮುಸಲ್ಮಾನರಲ್ಲಿ 111 ಜಾತಿ ಇದೆ, ಅವರ ಜಾತಿ ಯಾವುದು ಅಂತ ಕೇಳಲಿಲ್ಲ. ಹಿಂದೂಗಳ ಜಾತಿ ಮಾತ್ರ ಕೇಳಿದ್ದಾರೆ. ಅಂದರೆ ಹಿಂದೂ ಸಮಾಜವನ್ನು ಒಡೆಯುವಂಥ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾವೆಲ್ಲರೂ ಒಂದು ಅಂತ ಯೋಚನೆ ಮಾಡಬಹುದೇ? ಶಿಷ್ಟಾಚಾರ, ನಮಗಿನ ಕ್ರಮಗಳು ಗೊತ್ತಾ? ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅದರ ಮಧ್ಯದಲ್ಲಿ ಒಬ್ಬ ಸಣ್ಣ ಹುಡುಗ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ನವನು ಕಾಲ ಮೇಲೆ ಕಾಲು ಹಾಕಿ ಕೂತಿರ್ತಾನೆ. ಅವನಿಗೆ ಕ್ರಮ ಹೇಳಿಕೊಟ್ಟಿದ್ದೀರಾ? ಬೈಕ್ನಲ್ಲಿ ಹೋಗ್ತೇವೆ, ಹೆಲ್ಮೆಟ್ ಹಾಕಿ ಹೋಗಬೇಕು ಅಂತ ಹೇಳಿದೆವು ನಾವು. ಒಂದು ಬಸ್ಸಿನಲ್ಲಿ ಕಂಡಪಟ್ಟ ರಶ್ ಇದೆ, ನೇತಾಡಿಕೊಂಡು ಹೋಗ್ತಾ ಇದ್ದಾರೆ. ನನಗೊಂದು ಸೀಟ್ ಸಿಕ್ಕಿದೆ. ಒಂದು ಸ್ಟಾಪಿನಲ್ಲಿ ಒಬ್ಬಳು ತಾಯಿ ಒಂದು ಮಗುವನ್ನು ಹಿಡ್ಕೊಂಡು ಒಂದು ಕೈಯಲ್ಲಿ ಸಾಮಾನು ಹಿಡ್ಕೊಂಡು ಹತ್ತಾಳೆ. ನಾನು ಅವಳಿಗೆ ಜಾಗ ಮಾಡಿಕೊಡ್ತೇನೆ ಇಲ್ವಾ? ಅದು ಶಿಷ್ಟಾಚಾರ. ಅದನ್ನು ನಾವು ಬೆಳೆಸಬೇಕು ಅಂತ. ಕೊನೆಯ ಒಂದು ಅಂಶ ಸಂಘ ಇವತ್ತು ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ಸ್ವದೇಶಿ. ನಮ್ಮ ದೇಶದ ವಸ್ತುಗಳನ್ನು ಬಳಸಿ, ನಮ್ಮ ದೇಶದ ಭಾಷೆಯನ್ನು ಉಪಯೋಗ ಮಾಡಿ. ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗೋದು ನನಗೆ ತಲೆಬಿಸಿ ಮಾಡ್ತಾಯಿಲ್ಲ ನಾನು, ಆದರೆ ನನಗೆ ತಲೆಬಿಸಿ ಇರುವುದು ನೀವು ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರ. ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡಿ. ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಮರಾಠಿ ಇರ್ಬೋದು, ಹವ್ಯಕ ಇರ್ಬೋದು, ಕೋಟ ಇರ್ಬೋದು, ಶಿವಳ್ಳಿ ಇರ್ಬೋದು, ಮಾತಾಡಿ. ನಮ್ಮ ಭಾಷೆನೇ ಮಾತಾಡಿ. ಭಾಷೆ ಒಂದು ಸಂಸ್ಕೃತಿಯನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಇಂಗ್ಲೀಷು ನಮಗೆ ಹಣ ತಂದುಕೊಳ್ಳಲಿಕ್ಕೆ ಸಾಕು, ನಿಘಂಟಲ್ಲ. ಆದರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತದೆ, ನಮ್ಮ ಪರಂಪರೆಯನ್ನು ಉಳಿಸ್ತದೆ. ಇಲ್ಲಾಂತಾದರೆ ಮನೆಯಲ್ಲಿ ಅಮ್ಮ ಅಪ್ಪ ಹೋಗಿ ಮಮ್ಮಿ ಡ್ಯಾಡಿ ಆಗಿದೆ, ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅಳಿಯ ಅತ್ತೆ ನಾದಿನಿ ಮೈದನು, ಅದು ಎಲ್ಲವೂ ಇವತ್ತು ಆಂಟಿ ಮತ್ತು ಅಂಕಲ್ ಆಗಿದ್ದಾರೆ. ಚಿಕ್ಕಪ್ಪ ಆಂಟಿ, ದೊಡ್ಡಪ್ಪನೂ ಆಂಟಿ, ಹೇಗೆ ಆಗೋದು? ಭಾವನೂ ಆಂಟಿ, ಹೇಗೆ ಆಗೋದು ಅದು? ಅಲ್ಲ, ಅಂಕಲ್ ಹೇಗೆ ಆಗೋದು ಅದು? ಚಿಕ್ಕಮ್ಮ ಅತ್ತೆ ನಾದಿನಿ ಅವರೆಲ್ಲರೂ ಆಂಟಿ, ಹಾಗೆ ಆಗೋದು ಹೇಗೆ? ದಾರಿಯಲ್ಲಿ ಹೋಗೋವಳು ಆಂಟಿ ಆಗೋದಿಲ್ಲ ಅಂತ. ನಮ್ಮ ಭಾಷೆ ಯಾವುದಿದೆ ಅದು ಸಂಬಂಧವಾಚಕ ಭಾಷೆ, ಅದನ್ನು ಉಪಯೋಗಿಸಿ.